ಅಲ್ಲ, ಅವಳಿಗೆ ಜೀವನದಲ್ಲಿ ಮುಂದಕ್ಕೆ ಹೋಗಬೇಕು, ಕಲಿಬೇಕು, ನಾನೊಂದು ಹುದ್ದೆಯಲ್ಲಿ ಇರಬೇಕು, ನನ್ನ ಅಪ್ಪ ನಮ್ಮವರನ್ನು ಒಳ್ಳೆ ಮಾಡಿ ನೋಡಿಕೊಳ್ಬೇಕು. ತುಂಬ ಸಾಲ ತಗೊಂಡಿದ್ದಾರೆ ಅವಳನ್ನು ಕಲಿಸಲಿಕ್ಕೆ. ಅದೆಲ್ಲ ಇದೆ, 1 ರೂಪಾಯಿ ಅವರ ಕೈಯಲ್ಲಿ ಇಲ್ಲ. ಇಂಥ ಹಣ ಎಲ್ಲ ಅವಳಿಗೆ ಆಗಿ ಮಾಡಿ ಜಾಬಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಅವಳಿಗೆ ಒಂದು ನ್ಯಾಯ ಸಿಗಬೇಕು. ಇದು ಏನಂತ ಹೇಳಿದ್ರೆ ಅವ್ರು ಮುಂದೆ ಜಪಾನಿಗೆ ಹೋಗ್ಬೇಕಂತೇಳಿ ಕನಸು ಕಟ್ಟಿಕೊಂಡಿದ್ರು. ಅದಕ್ಕೆ ಆ ರೀತಿ ಎಲ್ಲ ಸರ್ಟಿಫಿಕೇಟ್ನ ತಯಾರಿ, ಮುಂದಿನ ಜಪಾನಿಗೆ ಹೋಗುವ ಎಲ್ಲ ತಯಾರಿ ಅವಳು ಮಾಡ್ತಾಯಿದ್ಲು. ಮತ್ತು ಒಳ್ಳೆ ಜಾಬ್ ಹುಡುಕಿ ಇದಾಗಬೇಕು ಅಂತೇಳಿ ಅಪ್ಪ ಅಮ್ಮನನ್ನು ಒಳ್ಳೆ ಮಾಡಿ ನೋಡಿ ಸಾಲ ಎಲ್ಲ ಸೇರಿ ಒಳ್ಳೆ ಜೀವನ ಆಗಬೇಕು ಅಂತೇಳಿ. ಯಾವಾಗ ಜಪಾನಿಗೆ ಹೋಗ್ಬೇಕಂತ ಹೇಳಿ ಅವರು ತಯಾರಿ ಮಾಡ್ತಾರೆ ಅದು ಗೊತ್ತಿಲ್ಲ, ಅದು ಇನ್ನೂ ಸ್ವಲ್ಪ ದಿನ ಇದೆ ಅಂತ ಹೇಳಿದ್ರು, ತಯಾರು ಮಾಡ್ತಾ ಇದ್ರು. ತಂದೆ ತಾಯಿ ಮಗಳಿಗೋಸ್ಕರ ತುಂಬ ಸಾಲ ಮಾಡಿ ಖರ್ಚು ಮಾಡಿ ವಿದ್ಯಾಭ್ಯಾಸ ಕೊಡಿಸಿದ್ರು. ಆದರೆ ಕೊನೆಯದಾಗಿ ಎಲ್ಲ ಆಮೇಲೆ ಸಾವನ್ನಪ್ಪಿರೋ ಸುದ್ದಿ ಕೇಳಿ ನಮಗೆ ಬರೀ ಸಿಡಿಲು ಬಡಿದಂತಾಗಿದೆ. ಯಾರಿಗೂ ಅದನ್ನು ಅಡಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದರೆ ಎಲ್ಲರೂ ಹೇಳ್ತಾರೆ ಅವಳ ಬಗ್ಗೆ ಒಳ್ಳೆ ಹುಡುಗಿ, ಅವಳು ಒಳ್ಳೆ ಹುಡುಗಿ, ಅವಳಷ್ಟು ಒಳ್ಳೆ ಹುಡುಗಿ ಯಾರು ಇಲ್ಲ. ಅವಳು ಕಟ್ಟ ಬುದ್ಧಿಯಾಗಿ ಒಳ್ಳೆ ಬುದ್ಧಿ ಅವಳದು. ಅವಳು ಎಲ್ಲದರಲ್ಲೂ ಕಲಿಯೋದ್ರಲ್ಲಿ ಸಹ ಎಲ್ಲದರಲ್ಲಿ ಒಳ್ಳೆಯದು. ಅವಳು ಒಳ್ಳೆಯ ಬುದ್ಧಿ, ಒಂದು ಆದರ್ಶ ವಿದ್ಯಾರ್ಥಿಯಾಗಿ ನಾವು ಕಾಯ್ತಾ ಇದ್ದು. ನಮ್ಮ ಮನೆ ಬೆಳಕಾಗಿ ಅವಳು ಇದ್ದಾಳು ಎಲ್ಲರಿಗೂ, ನಮ್ಮ ಕುಟುಂಬಕ್ಕೆ. ಅವಳು ಒಂದು ನಮ್ಮ ಕುಟುಂಬದಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಎಲ್ಲರನ್ನು ನೋಡಿಕೊಳ್ಬೇಕು ಅಂತ ಒಂದು ಆಸೆ ಅವಳಿಗೆ ಇತ್ತು. ಅದು ನಮ್ದು ಈಗ ನುಚ್ಚು ನೂರಾಗಿ ಹೋಯ್ತು. ನಮ್ಮ ಕನಸನ್ನೆಲ್ಲ ಎಲ್ಲ ಹೋಗಿದೆ. ನಮಗೆ ಏನು ಹೇಳ್ಬೇಕು ಅಂತ ನಮಗೆ. ಆದರೆ ಏನಾಗಿರ್ಬೋದು ಆ ಘಟನೆಯಲ್ಲಿ? ನಾವು ಏನು ಅಂತ ಹೇಳೋದು, ಯಾರಾದ್ರೂ ಕೊಲೆ ಮಾಡಿರ್ಬೋದು. ಅವಳನ್ನು ಒಂದು ವೇಳೆ ಏನಾದರೂ ಕೊಲೆ ಮಾಡಿ ಬಿಸಾಕಿರ್ಬೋದು ಅಷ್ಟೇ, ಬೇರೆ ನಮ್ಮದು ಹೇಳಲಿಕ್ಕೆ